ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ನೆಲ್ಲಿಕಾಯಿ ಇದು ಒಣಗಿಸ್ಬಿಟ್ಟು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು ಪ್ಯಾಕೆಟಲ್ಲಿ ಸಿಗುತ್ತೆ, ಬಟ್ ತುಂಬ ಕಡಿಮೆಯಲ್ಲಿ ಇರುತ್ತೆ. ಅದು 10 ರುಪೀಸ್ಗೆ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ. ಸೊ ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರೆ, ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ನನಗೆ ಮೊದಲೆಲ್ಲ ವೀಡಿಯೋ ನೋಡೋದವರೆಲ್ಲ ಲೈಕ್ ಮಾಡ್ತಿದ್ದಾರೆ. ಸೊ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಇದನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಸೊ ಇದನ್ನು ಎಷ್ಟು ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಫಸ್ಟು. ಇದನ್ನು ನಾವು ತಿನ್ನೋದ್ರಿಂದ ಊಟ ಆದ ತಕ್ಷಣ ಸ್ವಲ್ಪ ತಿನ್ನಬೇಕು. ಹಾಗೆ ಮಕ್ಕಳಿಗೂ ಕೂಡ ಕೊಡಬೇಕು. ಇದರಿಂದ ತುಂಬ ಅಂದರೆ ತುಂಬ ಯೂಸ್ಫುಲ್ಲು ಇದೆ. ಹಾಗೆ ಕೂದಲು ಕಪ್ಪಾಗುತ್ತೆ. ಆ್ಯಂಡ್ ಡಯಾಬಿಟಿಸ್ ಇದ್ದವ್ರಿಗೆ ಇದು ತುಂಬ ಬೆಟೆಂಟು. ಹಾಗೆ ನಮಗೆ ಶುಗರ್ ಇಲ್ಲ, ನಾವು ತಿನ್ನೋದು ಬೇಡ ಅನ್ನೋ ಕೂಡ ಬೇಡ. ಯಾಕೆಂದರೆ ಈಗಿನ ಜನ್ರೇಷನಲ್ಲಿ ಯಾವ ಥರ ಹೆಂಗೆ ಬರುತ್ತೆ ಅನ್ನೋ ಗೊತ್ತಿಲ್ಲ. ಸೊ ಮುಂಚೆನೇ ಸ್ವಲ್ಪ ಯಾವಾಗಲಾದರೂ ಒಂದೊಂದು ಸತಿ ಈ ಥರ ತಿಂತಾ ಇರಬೇಕು, ಮಕ್ಕಳಿಗೂ ಕೊಡ್ತಾ ಇರಬೇಕು. ಯಾಕಂದರೆ ನಾವುಗಳು ಹಳ್ಳಿಲಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಿದ್ರೆ ಹುಣಸೆಹಣ್ಣು ಅದು ಇದು ತಿಂತಾಯಿದ್ವಿ. ಆದರೆ ಈಗಿನ ಮಕ್ಕಳು ಆ ಥರ ಯಾವುದು ತಿನ್ನಲ್ಲ. ಯಾಕಂದರೆ ನಾವೇ ಬಿಡಲ್ಲ ಅವರು ಅನ್ನೋಕ್ಕಿಂತ ಮುಂಚೆ. ಸೊ ಎಲ್ಲ ತುಂಬ ಎಲ್ಲ ಅಂದರೆ ಎಲ್ಲ ತುಂಬ ಬದಲಾಗ್ಬಿಟ್ಟಿದೆ. ಮೊದಲೇ ಇರೋ ಥರ ಜನ್ರೇಷನ್ ಇಲ್ಲ ಇವಾಗ. ಸೊ ನಮಗೆ ಹಳೆ ಕಾಲದನ್ನು ಮರೆಯೋದು ಬೇಡ. ಮಕ್ಕಳಿಗೆ ಅದನ್ನು ತಿರುಗಿ ಅಂತೂ ಹೋಗಿ ಕೊಡೋಕ್ಕಾಗಲ್ಲ, ಬಟ್ ಈ ಥರದ್ದೆಲ್ಲ ಕೊಡ್ತಾ ಇರಬೇಕು. ನಾವು ಹುಣಸೆಹಣ್ಣು, ಆಮೇಲೆ ಅದು ಚಿಗರಿ ಅಂತ ಒಂದಷ್ಟು ಜನರಿಗೆ ಗೊತ್ತಾಗತ್ತೆ. ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಹುಡುಗಿಯರು ಆಮೇಲೆಲ್ಲ ಸೇರಿಬಿಟ್ಟು ಸ್ಕೂಲ್ಗೆಲ್ಲ ಹೋಗ್ಬೇಕಿದ್ರೆ ಹುಣಸೆಹಣ್ಣು ಎಲ್ಲ ಕುಟ್ಬಿಟ್ಟು ಚಿಗಡೆ ಮಾಡೋದಂದು ತುಂಬ ಅಂದರೆ ಮೆಮೊರಿ ಇದೆ ನನಗೆ. ಸೊ ಎಲ್ರಿಗೂ ನೆನಪಾಗತ್ತೆ ಅನ್ಕೋತಿದ್ದೀನಿ, ಯಾಕಂದರೆ ಒಂದಷ್ಟು ಜನ ಮಾಡಿರ್ತಾರೆ ಈ ಥರ. ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿದ್ಮೇಲೆ ಇದಕ್ಕೆ ಕಾಳು ಮೆಣಸಿನ ಪೌಡ್ರ್ ಕೂಡ ಹಾಕೋತಿದ್ದೀನಿ. ಸೊ ಅದು ತುಂಬ ಟೇಸ್ಟಾಗಿರುತ್ತೆ ಅಂತ. ನಿಮಗೆ ಬೇಕಂದರೆ ಆಪ್ಷನ್, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ಹಾಕಿದ್ಮೇಲೆ ನೀಟಾಗಿ ಕಲಿಸ್ಕೊಂಡು ಒಂದು ಬಿಸಿಲು ಹೆಂಗಿರುತ್ತೋ ಗೊತ್ತಿಲ್ಲ. ಸೊ 2 ದಿವಸ ಅಥವಾ 3 ದಿವಸ ಒಣಗಿಸ್ಕೋಬೋದು. ಬಿಸಿಲು ಜಾಸ್ತಿ ಇದ್ದರೆ 2 ದಿನದಲ್ಲಿ ಒಣಗಿ ಬರುತ್ತೆ. ಸೊ ಇಷ್ಟು ಮಾಡಿಬಿಟ್ಟು ಬಿಸಿಲಲ್ಲಿ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. 2 ದಿವಸ ಬಿಟ್ಟಿದೆ. ತುಂಬ ಬಿಸಿಲು ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.